ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಒಂದು ಪ್ರಶ್ನೆ ಕೇಳಿದ್ದಾರೆ ಮಿಸ್ಟರ್ ರಾಜೇಶ್ ಟಿ ಅನ್ನೋರು. ಮಾಧವ ಸೇನೆಯ ಯಶೋಗಾಥೆ ಎಲ್ಲಾದರೂ ಬಂದಿದೆಯಾ? ಅದು ಒಂದೇ ಸೇನೆ ತನ್ನ ಅಗ್ರಗಣ್ಯ ನಾಯಕನಿಲ್ಲದೆ ಅಂದರೆ ಕೃಷ್ಣನಿಲ್ಲದೆ ಯುದ್ಧದಲ್ಲಿ ಭಾಗಿಯಾಗಿದೆ. ಒಂದು ಜಿಜ್ಞಾಸೆ ಇದೆ, ಕೃಷ್ಣನನ್ನು ಒಬ್ಬ ಅತ್ಯುನ್ನತ ನಾಯಕನನ್ನಾಗಿ ನೋಡಿದಾಗ ಆ ಸೇನೆಯ ರಕ್ಷಣೆ ಜವಾಬ್ದಾರಿ ಆತನದಲ್ಲವೇ? ಕೃಷ್ಣನನ್ನು ದೇವರನ್ನಾಗಿ ನೋಡಿದಾಗ ಆತನ ಆಶ್ರಯದಲ್ಲಿರುವ ಸೇನೆಯನ್ನು ರಕ್ಷಿಸುವುದು ಕೂಡ ದೇವರ ಕರ್ತವ್ಯ ಅಲ್ಲವೇ ಅನ್ನೋ ಪ್ರಶ್ನೆ. ಅಂದ್ರೆ ನಾರಾಯಣಿ ಸೇನೆ ಏನಿದೆ ಕೃಷ್ಣನದ್ದು, ಅದು ಆ ಕಡೆ ಯುದ್ಧ ಮಾಡ್ತಲ್ಲ, ಅದರ ಹಿನ್ನೆಲೆಯಲ್ಲಿ ಅವರ ಪ್ರಶ್ನೆ ಇರೋದು. ಈಗ ಯಾದವರಲ್ಲಿ ಏನು ಅಂತ ಅಂದ್ರೆ ಈ ಟೆಕ್ನಿಕಲಿ ಮಹಾನಾಯಕ ಕೃಷ್ಣ ಅಲ್ಲ, ಅಲ್ಲಿ ಟೆಕ್ನಿಕಲಿ ಮಹಾನಾಯಕ ಕೃಷ್ಣ ಅಲ್ಲ. ಹೌದು, ರಾಜ ಉಗ್ರಸೇನ. ಆ ಸೈನ್ಯ ಯಾರಿದ್ದು ಅಂತ ಕೇಳಿದ್ರೆ ಅದರ ಒಬ್ಬ ಸೇನಾಧಿಪತಿ ಇರ್ತಾನೆ, ಹಲವು ತಂಡಗಳಿರುತ್ತೆ, ಅದಕ್ಕೆ ಮುಖ್ಯಸ್ಥರು ಇರ್ತಾರೆ, ಹೋಗಿ ಒಬ್ಬ ಮಹಾದಂಡ ನಾಯಕರ ತರ ಒಬ್ಬ ಸೇನಾಧಿಪತಿ ಇರ್ತಾನೆ. ಅದಕ್ಕಿಂತ ಮೇಲೆ ರಾಜನೇ ಅದರ ಮುಖ್ಯಸ್ಥನಾಗಿರ್ತಾನೆ. ಆದರೆ ಅಲ್ಲಿ ಅತ್ಯಂತ ಸಮರ್ಥ, ನಿರ್ಣಾಯಕ ಮತ್ತು ಕಿಂಗ್ ಮೇಕರ್, ಸೂತ್ರಧಾರ ಕೃಷ್ಣ. ಹೌದು. ಆದ್ರೆ ಟೆಕ್ನಿಕಲಿ ಆ ಸೈನ್ಯದ ಲೀಡರ್ಶಿಪ್ ಕೃಷ್ಣನದ್ದೇನೂ ಆಗಿರೋದಿಲ್ಲ. ಡಿ ಫ್ಯಾಕ್ಟೋ ಡಿ ಜ್ಯೂರ್ ಅಂತ ಬರುತ್ತೆ. ಹಾ, ಕರೆಕ್ಟ್, ಅದಾಗಿರೋದಿಲ್ಲ ಅವನು ಅಂತ. ಈಗ ಇವತ್ತು ನೋಡಿದ್ರೆ ಮುಖ್ಯಮಂತ್ರಿ ಇರ್ತಾರೆ, ಮುಖ್ಯಮಂತ್ರಿಯೇ ಸಂವಿಧಾನಬದ್ಧವಾಗಿ ನಡೆಸಬೇಕಾದವನು, ಅವನೇ ಸುಪ್ರೀಂ ಅನ್ನೋದು ಹೌದಾದ್ರೂ ಹೈಕಮಾಂಡ್ ಆಡಿಸ್ತಾ ಇರಲ್ವಾ? ನೀತಿ ನಿರೂಪಣೆ ಇನ್ನೊಂದ್ರಲ್ಲೆಲ್ಲ ಅಲ್ಲಿ ಯಾರೋ ಒಬ್ಬ ಸಂವಿಧಾನ ಕೊಟ್ಟ ಹುದ್ದೆ ಅಲ್ಲದೆ ಇದ್ರು ಹೈಕಮಾಂಡಲ್ಲಿ ಕೂತಿರೋ ಯಾವುದೋ ಒಂದಿಷ್ಟು ಟೀಮು ಇದನ್ನ ಮಾಡು, ಇದನ್ನ ಬೇಡ, ಹಂಗೆ ಮಾಡು, ಈಗ ಒಬ್ಬನ ಮಂತ್ರಿ ಹಾಕ್ಸ್ಬೇಕೋ ಬೇಡವೋ ಅನ್ನೋದು ಸಂವಿಧಾನದ ಪ್ರಕಾರ ಮುಖ್ಯಮಂತ್ರಿಯ ವೈಯಕ್ತಿಕವಾದ ನಿರ್ಣಯ ಆಗಬೇಕದು. ಆದರೆ ಇದನ್ನು ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅನ್ನೋ ನಮಗೆ ಓಪನ್ ಸೀಕ್ರೆಟ್. ಹೀಗೆ ಕೃಷ್ಣ ಅಲ್ಲಿ ಹೈಕಮಾಂಡ್ ಆಗಿದ್ದ ಯಾದವರಿಗೆ, ಆದರೆ ಅವನು ಪದನಿಮಿತ್ತವಾಗಿ ಸೈನ್ಯದ ನಾಯಕ ಅಲ್ಲ ಅಲ್ಲಿ. ಆದರೆ ಅವನು ಒಬ್ಬ ಯಾದವ ವೀರ. ಹೋದು ಯುದ್ಧಕ್ಕೆ ಅಂತ ಹೋದಾಗ ಇವನು ಮುಂದೆ ನಿಂತಿದ್ದ. ಹೌದು ಅಂತ. ಈಗ ಇಲ್ಲೇ ತಗೊಂಡ್ರೆ ಆ ಕಡೆ ಸೈನ್ಯದ ನಿಜವಾದ ನಾಯಕ ದುರ್ಯೋಧನ, ಈ ಕಡೆ ಸೈನ್ಯದ ನಿಜವಾದ ನಾಯಕ ಯುಧಿಷ್ಠಿರ. ಆದರೆ ಈ ಕಡೆ ಪ್ರಮುಖ ಯೋಧ ಯಾರು ಅಂದ್ರೆ ಅರ್ಜುನ, ಭೀಮ, ಯುಧಿಷ್ಠಿರನೇ ಅಲ್ಲ. ಹಾಗೆ ಅಲ್ಲೂ ಕೃಷ್ಣ ಪ್ರಮುಖ ವೀರನೇ ಹೊರತು ಅದರ ಸಂಪೂರ್ಣ ಹೊಣೆ ಹೊತ್ತವನು ಅವನಾಗಿರೋದಿಲ್ಲ. ಹಾಗಾಗಿ ಅದರ ಹೊಣೆ ಅವನಿಗಿಲ್ಲ ಅನ್ನೋದು ಒಂದು ಅಂಶ. ಎರಡನೆಯದ್ದೇನು ಅಂತ ಅಂದ್ರೆ ಸೈನ್ಯಗಳನ್ನ ಕಳಿಸಿ ಸೈನ್ಯದ ಮುಖ್ಯಸ್ಥ ಯುದ್ಧಕ್ಕೆ ಹೋಗದೆ ಇರೋದು ಅವತ್ತೂ ಇತ್ತು, ಇವತ್ತೂ ಇದೆ. ಸೈನ್ಯದ ತುಕಡಿಗಳನ್ನು ಕಳಿಸ್ತೀವಿ ನಾವು, ವಿಶ್ವಸಂಸ್ಥೆಯ ಶಾಂತಿ ಪಡೆ ಕಳಿಸ್ತೀವಿ, ಅಥವಾ ಯುಕ್ರೇನ್ ರಷ್ಯಾ ಯುದ್ಧದಲ್ಲಿ ಈಗ ಯುಕ್ರೇನಿಗೆ ನ್ಯಾಟೋದವರು ಒಂದಿಷ್ಟು ತಮ್ಮ ಸೈನ್ಯ ಕಳಿಸಿರ್ತಾರೆ, ಅಥವಾ ರಷ್ಯಾದ ಜೊತೆಗೆ ಅವನು ಯಾರು ಸೌತ್ ಕೊರಿಯಾದನ್ನು ಬಂದಿರ್ಬೋದು, ಅಥವಾ ಇನ್ಯಾರೋ ಬರ್ಬೋದು. ಈ ಸೈನ್ಯಗಳು ಹೋಗ್ತಾವಲ್ಲ, ಈ ಸೈನ್ಯಗಳು ಹೋದಾಗ ಅದರ ದಂಡನಾಯಕರು, ಅದರ ಪ್ರಮುಖರೇನೂ ಹೋಗೋದಿಲ್ಲ, ಅಲ್ಲಿ ಒಬ್ಬ ಲೀಡರ್ ಇರ್ತಾನೆ, ಒಂದು ಟೀಮ್ ಹೋಗುತ್ತೆ. ಹಿಂದೂ ಕೂಡ ಹೇಗಿರ್ತಿತ್ತು ಅಂದರೆ ಸಹಾಯಕ್ಕೆ ಅಂತ ಕಳಿಸುವಾಗ ಎಲ್ಲ ಸಲ ರಾಜ ಬಂದಿರ್ತಾ ಇರಲಿಲ್ಲ, ಸೇನಾಧಿಪತಿಯೂ ಬರ್ತಾ ಇರಲಿಲ್ಲ, ಒಂದು ಟೀಮ್ ಕಳಿಸ್ತಾ ಇದ್ರು ಅವರು ಅನ್ನೋ ಥರನೇ ಇರ್ತಾ ಇತ್ತು. ಹಾಗಾಗಿ ಆ ನಾರಾಯಣಿ ಸೇನೆ ಹೋದಾಗ ಕೃಷ್ಣ ಅದರ ಪಾರ್ಟ್ ಆಗಬೇಕಾಗಿಲ್ಲ, ಅದರ ನೇತೃತ್ವ ಕೃತವರ್ಮನಿಗೆ ಕೊಟ್ಟಿದ್ರು ಅವರಲ್ಲಿ. ಕೃತವರ್ಮ ಅಂದ್ರೆ ಆತ ಕೌರವ ವೀರ, ಅಂದ್ರೆ ಈ ನಾರಾಯಣಿ ಸೇನೆಯ ಮುಖ್ಯಸ್ಥನಾಗಿ ಹೋದವನು ಅವನು. ಅಂದ್ರೆ ಯಾದವ ವೀರ ಅವನು. ಇವರೇ ಕಳಿಸಿದ್ದು, ಅಂದ್ರೆ ಕೃಷ್ಣ ಅವರೇ ಕಳಿಸಿದ್ದವನ. ಹಾಗಾಗಿ ಅವನು ಆ ಕಡೆ ನಿಂತು ಯುದ್ಧ ಮಾಡದ. ಪಾಂಡವರಿಗೆ ಬಹಳ ಕಷ್ಟ ಕೊಟ್ಟಿರೋರಲ್ಲಿ ಕೃತವರ್ಮನೂ ಒಬ್ಬ. ಬಹಳ ಕಷ್ಟ ಕೊಟ್ಟಿರೋರಲ್ಲಿ ಅವನು ಒಬ್ಬ ಇದ್ದ. ಅಭಿಮನ್ಯು ಸಾವೋ ಇನ್ನೊಂದೋ ಎಲ್ಲಾ ಹೊತ್ತಿನಲ್ಲೂ ಕೃತವರ್ಮನ ಕೊಡುಗೆ ದೊಡ್ಡದೆ, ಮಹಾವೀರ ಅವನು. ಹಾಗೆ ಅವರು ಅಲ್ಲಿ ಹಾಗೆ ಪ್ರಾಮಾಣಿಕವಾಗಿ ಯುದ್ಧ ಮಾಡಿದ್ರು. ಆದ್ರಿಂದ ಅಲ್ಲಿ ಕೃತವರ್ಮನವರೆಗೆ ಮಾತ್ರ, ಕೃತವರ್ಮನಿಗಿಂತ ಬೇರೆ ಯಾದವ ವೀರರಿಗೆ ಇದು ಸಂಬಂಧ ಇರೋದಿಲ್ಲ. ಸತ್ಯಕ್ಕೆ ಈ ಕಡೆ ಇದ್ದ, ಇಲ್ಲಿ ಬಂದಿದ್ದ ಅವನು. ಹಾಗಾಗಿ ಇಲ್ಲಿ ಕೃಷ್ಣನ ಹೊಣೆ ಅದು ಅಂತ ಹೇಳೋದಕ್ಕಾಗೋದಿಲ್ಲ ಅನ್ನೋದು ಒಂದು. ದೇವರು ಅಂತ ತಗೊಂಡಾಗ ಬರುತ್ತೆ ನನಗೆ, ಅವ್ರು ಬಹುಶಃ ಅವ್ರ ಮನಸ್ಸಲ್ಲಿರುವಂಥದ್ದು, ಈಗ ನಾವು ಒಂದು ಸೈನ್ಯವನ್ನ
ಈಗ ನಾವು ಪೀಸ್ ಕೀಪಿಂಗ್ ಫೋರ್ಸು UN ಕಳಿಸೋದು ಅದೆಲ್ಲ ನೀವು ಹೇಳ್ತಾ ಇದ್ದಾಗ ಇಲ್ಲಿ ಅವ್ರ ಬಹುಶಃ ಅವ್ರ ಮನಸ್ಸಲ್ಲಿರೋದೇನೆಂದರೆ ಇವನೇ ಪಾಂಡವರ ಪಕ್ಷದಲ್ಲಿದ್ದುಕೊಂಡು ವಿರೋಧಿ ಪಾಳಯಕ್ಕೆ ಹೇಗೆ ಕಳಿಸ್ದ ಮತ್ತು ವಿರೋಧಿ ಪಾಳಯದಲ್ಲಿದ್ದಾಗ ಅವ್ರನ್ನ ಕೊಲ್ಲಬೇಕಾಗತ್ತೆ, ತನ್ನ ಸೈನ್ಯನ ತಾನು ಕೊಲ್ಲಬೇಕಾಗತ್ತೆ ಅಥವಾ ತನ್ನ ಸೈನ್ಯ ತನ್ನ ಮೇಲೆ ಹಲ್ಲೆ ಮಾಡುವಂಥ ಪ್ರಸಂಗ ಬರುತ್ತಲ್ಲ, ಇದು ಅಂತ ನೈತಿಕವಾಗಿ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಬಹುಶಃ ಅವ್ರ ಪ್ರಶ್ನೆ. ಸರ್ ಏನು ಮಾಡೋಕ್ಕಾಗಲ್ಲ ಸರ್. ರೋಹಿತ್ ಶರ್ಮಾ IPL ಅಲ್ಲಿ ಆಡುವಾಗ ಅವನದೇ ಟೀಮ್ನವನನ್ನ ಅವನು ಸಿಕ್ಕ ಹಾಕ್ಸಿ ಔಟ್ ಮಾಡಿ ಕಳಿಸ್ಬೇಕು. ಇದಿಷ್ಟೇ ಸರ್. ಇಲ್ಲಿ ನಾವು ಆಟಕ್ಕೆ ನೋಡ್ತಾ ಇದ್ದೀವಿ. ಇಲ್ಲಿ ನಿಂತ್ಕೊಂಡು ದೇಶ ಅಂತ ಬಂದಾಗ ಅವನು ರೋಹಿತ್ ಶರ್ಮನ ಟೀಮ್, ಅವನನ್ನ ಬೇರೆ ಸಂದರ್ಭದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಅವನು ಅಲ್ವಾ, ಅವನನ್ನು ಸ್ಕೋಪ್ ಕೊಟ್ಟು ಬೆಳೆಸೋದಕ್ಕೂ ಟ್ರೈ ಮಾಡ್ತಾನೆ. ಆದರೆ ಅಲ್ಲಿ IPL ಅಲ್ಲಿ ಬಂದರೆ ಅದೇನು ನಡೆಯಲ್ಲ. ಇಲ್ಲಿ ಯಾವ ಟೀಮು ಅದೇ ಟೀಮು ಅಂತ. ಹಾಗಾಗಿ ಅಲ್ಲೂ ಅದೇನೆ, ಯುದ್ಧದಲ್ಲೂ ಅದೇನೆ ನಡೆದಿದೆ. ಅಲ್ಲಿ ಇದು ಅಂತಿರಲ್ಲ, ಮೃದುತ್ವ ಮಾಡಲ್ಲ ಅವರು. ಅಂದರೆ ಈಗ ಆ ಕಡೆ ಹೋಗಿ ನಿಂತಾಗ ಯಾದವರ ಒಲವಿರೋದು ಪಾಂಡವರ ಬಗ್ಗೆ. ಆದರೆ ನಾರಾಯಣಿ ಸೇನೆ ಆಚೆ ಕಡೆ ಹೋಗಿದ್ದು ಅವರು ಪಾಂಡವರ ಬಗ್ಗೆ ಒಲವಿಟ್ಕೊಂಡು ಏನು ಯುದ್ಧ ಮಾಡೋದಿಲ್ಲ. ಯುದ್ಧ ಅಂದರೆ ಯುದ್ಧವೇ. ಮತ್ತು ಕೃಷ್ಣ ಈಚೆ ನಿಂತು ಕೊಲ್ಲಬೇಕು ಅಂದ್ರೂ ಕೊಲ್ಲಬೇಕೆ. ಅಲ್ಲಿ ಅಪ್ರಾಮಾಣಿಕತೆಯನ್ನು ತೋರಿಸೋದಿಲ್ಲ. ಇಲ್ಲಿ ನಿಂತಾಗ ನಿನ್ನ ಪಾತ್ರ ಅದೇನೆ ಅಂತ. ಹಾಗಾಗಿ ನಾವು ಯೋಚಿಸಿದಂತೆ ಅಲ್ಲಿ ಯೋಚಿಸೋದಿಲ್ಲ. ಅಲ್ಲಿ ಅದು ಯುದ್ಧ ಅಂದರೆ ಯುದ್ಧವೇ, ಅಲ್ಲಿ ಇಳಿದ್ಮೇಲೆ ಮುಗೀತು ಅಂತ. ಅದನ್ನು ಮೀರಿ ಅವರೊಂದು ಪ್ರಶ್ನೆ ಕೇಳಿದ್ದಾರೆ, ದೇವರಾಗಿಯೂ ಅವನು ರಕ್ಷಿಸಬೇಕಿತ್ತಲ್ವಾ ಅಂದರೆ, ದೇವರಾಗಿ ರಕ್ಷಿಸೋದು ಸಾವಿನಿಂದ ಉಳಿಸೋದು ಅಂತ ಅರ್ಥ ಅಲ್ಲ. ಯಾಕೆಂದರೆ ದೇವರ ವ್ಯಾಪ್ತಿ ನಾವು ಈಗ ಹುಟ್ಟಿದಿನಿಂದ ಈಗ ಸಾಯ್ತೀವಲ್ಲ ಅಲ್ಲಿವರೆಗಿನದ್ದಲ್ಲ ಅಂತ. ಹಾಗಾಗಿ ದೇವರು ಕೊಂದೇ ಕಾಪಾಡಿರಬಹುದು ಅಂತ ಗೊತ್ತಿರ್ಬೇಕು ನಮಗೆ. ಈಗ ಹುಟ್ಟು ಸಾವು ಇಷ್ಟೇ ಬದುಕಲ್ಲ ಅಂತ ಆದಮೇಲೆ ಒಬ್ಬನ ಸಾವೇ ಅವನಿಗೆ ಇದಕ್ಕಿಂತ ಒಳ್ಳೇದನ್ನು ಮಾಡಿರ್ಬೋದಲ್ವಾ ಅಂತ ತಗೊಂಡ್ರೆ, ಈಗ ಇಲ್ಲಿ ಯಾರೋ ಒಬ್ಬ ಕಷ್ಟದಲ್ಲಿದ್ದ, ಇವನು ಸತ್ತವನು, ಅವನಿಗೆ ಯಾವುದೋ ಒಂದು ಒಳ್ಳೆ ಲೋಕ ಸಿಕ್ತು ಅಂತ ಅಂದರೆ, ಒಳ್ಳೆ ಲೋಕ ಸಿಕ್ತು ಅಂತಂದ್ರೆ ಅವನ ಸಾವು ಅವನಿಗೆ ಒಳಿತು ಮಾಡ್ತಾ ಕೆಡುಕು ಮಾಡ್ತಾ ಅಂತ ಕೇಳಿದ್ರೆ ಒಳ್ಳೇದನ್ನೇ ಮಾಡಿದೆ. ಹಾಗಾಗಿ ದೇವರ ಅನುಗ್ರಹ ಅಲ್ಲಿದೆ ಅಂತ ಹೇಳಬೇಕು. ಇಲ್ಲಿ ಸಾವಿನಿಂದ ನಮ್ಮನ್ನು ಉಳಿಸುವುದು ದೇವರಲ್ಲ. ನಾವು ನಮ್ಮಲ್ಲಿ ದೇವರನ್ನ ನಾವೇನು ಅಂದ್ಕೊಂಡ್ಬಿಟ್ಟಿದೀವಿ ಅಂದರೆ ಈ ಜೀವನಕ್ಕಷ್ಟೇ ಇಟ್ಟುಕೊಂಡು ನಾನು ಚಿರಂಜೀವಿ ಮಾಡಿಬಿಡು ಅಂತ ಕೇಳೋ ಥರ ಅಲ್ಲ ಅಂತ. ಹಾಗಾಗಿ ನಮ್ಮಲ್ಲಿ ಹಿಂದಿನವರು ಹಾಗೆ ಕೇಳ್ತಾ ಇರಲಿಲ್ಲ ಸರ್. ನಮ್ಮಲ್ಲಿ ಪ್ರತಿದಿನ ಪೂಜೆ ಆದಮೇಲೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದಿತ್ತು ದೇವರಲ್ಲಿ. ಪೂಜೆ ಆದಮೇಲೆ ಒಂದು ಪ್ರಾರ್ಥನೆ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಿಮೇ ಕೃಪಯಾ ಶಂಭೋ ತ್ವಯಿ ಭಕ್ತಿ ಮಚಂಚಲಾಂ ಅಂತ ಒಂದು ಪ್ರಾರ್ಥನೆ. ಶಿವನಲ್ಲಿ, ಅಲ್ಲಿ ಶಿವ ವಿಷ್ಣು ಅಂತ ಭೇದ ಅಲ್ಲ ಆ ಪ್ರಾರ್ಥನೆ. ಅದೇನು ಅಂದರೆ, ನನಗೆ ಮೂರು ಅಂಶವನ್ನು ಕೊಡು. ಒಂದು ನಿನ್ನಲ್ಲಿ ನನಗೆ ಭಕ್ತಿ ಕೊಡು, ಅಚಂಚಲವಾದ ಭಕ್ತಿ ಇರಬೇಕು ನಿನ್ನಲ್ಲಿ. ಇನ್ನೆರಡು ಏನು ಅಂತ ಅಂದರೆ, ದೈನ್ಯ ಇಲ್ಲದ ಬದುಕು ಕೊಡು ನನಗೆ. ಅಂದರೆ ಬೇಡಿ ಬದುಕು ಅಂತ ಆಗಬಾರ್ದು, ನಾನು ಸ್ವತಂತ್ರವಾಗಿ ಬದುಕು ಮಾಡೋದಕ್ಕೆ ಸಾಧ್ಯ ಆಗಲಿ. ಅನಾಯಾಸೇನ ಮರಣಂ, ನನ್ನ ಸಾವಿದೆಯಲ್ಲ ಅದು ಯಾವುದೇ ಕಷ್ಟ ನಷ್ಟ ನೋವು ಇಲ್ಲದೆ ಸಾವು ಬರಲಿ ನನಗೆ. ಅಂದರೆ ರೋಗ ಬಿದ್ದು ನವೆತ ಇನ್ನೊಂದಾಗಿ ಅದೇನೋ ಆಗಬಾರ್ದು. ಯಾವಾಗ ಸಾವು ಬಂತು ನಂಗೆ ಗೊತ್ತಾಗಬಾರ್ದು, ನಾನು ಸತ್ತೋಗ್ಬಿಡ್ಬೇಕು ಅಂತ. ಎಷ್ಟೋ ಜನರು ಸಾವು ಆಗತ್ತಲ್ಲ ಟಕ್ ಅಂತ. ಆದರೆ ಇನ್ನು ಕೆಲವರು ಎಷ್ಟು ಕಷ್ಟಪಟ್ಟು ಸಾಯ್ತಾರಲ್ಲ. ಹಾಗಾಗಿ ನಮ್ಮ ಹಿಂದಿನವರು ನನ್ನನ್ನು ಸಾಯಿಸದೆ ಚಿರಂಜೀವಿ ಮಾಡು ಅಂತ ಕೇಳ್ತಲೇ ಇರಲಿಲ್ಲ ಅಂತ. ಸಾವು ಬರುತ್ತೆ, ಒಂದು ದಿವಸ ಬರಲೇಬೇಕದು. ಅದು ದೇವರ ಜವಾಬ್ದಾರಿ ಅಲ್ಲ. ನಾನು ಸಾಯದಂತೆ ನೋಡುವುದು ದೇವರ ಜವಾಬ್ದಾರಿ ಅಲ್ಲ ಅಂತ. ಆದರೆ ದೇವರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಸಾವಿನ ಕಷ್ಟ ಬೇಡ ಅಂತ ಅಷ್ಟೇನೆ. ಎಕ್ಸಾಕ್ಟ್ಲಿ. ಇನ್ನು ಮುಂದೆ ಹೋಗಿ ಹೇಳೋದಾದ್ರೆ, ನಮ್ಮ ಜನ ನಾನು ಬಾಲ್ಯದಲ್ಲಿ ನೋಡಿದಾಗೆ ಸ್ವರ್ಗ ಕೊಡು ಅಂತ ಕೇಳಲ್ಲ, ಮುಕ್ತಿ ಕೊಡು ಅಂತ ಕೇಳ್ತಾರೆ. ಹೌದೌದು, ಮೋಕ್ಷ ಕೊಡು ಅಂತ ಕೇಳ್ತಾರೆ. ನನಗೆ ತುಂಬಾ ಫೇಂಟ್ ಆಗಿ ನೆನಪಿದೆ, ದೇವರ ವಯಸ್ಸಾದಾಗ ಅಥವಾ ಏನು ಈ ದೇವ್ರ ಹತ್ರ ಏನಪ್ಪ ನಾವು ಮುಕ್ತಿ ಕೊಟ್ಬಿಟ್ರೆ ಸಾಕು ಇಷ್ಟೇ ಕೇಳ್ತಾರೆ. ಹೌದು, ಸ್ವರ್ಗ ಕೊಟ್ಬಿಟ್ಟು ಸಾಕು. ಇಲ್ಲ ಇಲ್ಲ ಇಲ್ಲ. ಈ ಬಹಳ ಮಜಾ ಏನಿದೆ ಅಂದ್ರೆ, ಮುಕ್ತಿ ಕೊಡು ಅನ್ನೋದು ಭಾರತದಲ್ಲಿ ಕಾಮನ್ ಆದ ಬಯಕೆ. ಕಾಮನ್ ಅಂದ್ರೆ ಭಾರತದಲ್ಲಿ ಕಾಣಿಸ್ಕೊಳ್ಳುತ್ತೆ ಅದು ಅಂತ. ಕಾಮನ್ ಆದ ಅಂದ್ರೆ ಅವನೇನ್ ಶಾಸ್ತ್ರ ಓದಿಲ್ಲ, ಅವನಿಗೇನ್ ಇದೆಲ್ಲ ಗೊತ್ತಿಲ್ಲ, ರಾಮಾಯಣ ಮಹಾಭಾರತ, ಅವ್ನು ಮುಕ್ತಿ ಕೇಳ್ತಾನೆ. ಈ ಸ್ವರ್ಗ ಕೇಳೋರು ಯಾರು ಅಂದ್ರೆ ಓದಿದವರು ಸರ್. ಇವ್ರು ಓದ್ಕೊಂಡಿದ್ದಾರೆ ಸ್ವರ್ಗದಲ್ಲಿ ಅದಿದೆ ಇದಿದೆ ಮತ್ತೊಂದಿದೆ ಅಂತ. ಅವನಿದಾನಲ್ಲ, ಅವನಿಗೆ ಏನ್ ಬೇಕಾಗಿದೆ ಸರ್, ಒಂದೇ ಪಾಯಿಂಟ್ ಅವನಿಗೆ ಬೇಕಾಗಿರೋದು, ನನ್ನನ್ನು ಬಿಡುಗಡೆ ಮಾಡು ಅಂತ ಅಷ್ಟೇ ಕೇಳ್ತಾ ಇದ್ದಾನೆ ಅವನು. ನಿಂಗೆ ಮುಕ್ತಿಯಲ್ಲಿ ಏನ್ ಸಿಗತ್ತೆ ಅಂತ ಅವನ ಹತ್ರ ಹೋಗಿ ಕೇಳಿದ್ರೆ ಅವನೇನು ಅದನ್ನು ವಿಮರ್ಶೆ ಮಾಡೋಲ್ಲ. ಮುಕ್ತಿ ಹೀಗಿದೆ, ಅದು ಆನಂದ ಸ್ವರೂಪ ಏನೂ ಇಲ್ಲ ಅವನಿಗೆ. ಅವನಿಗೇನಂದ್ರೆ ನನಗೆ ಬಿಡುಗಡೆ ಬೇಕು, ಯಾಕಂದ್ರೆ ಕಷ್ಟ ಅನುಭವಿಸಿದಾನೆ ಅವನು, ಇದೇನು ಇರಬಾರದು ಅಂತ ಅಷ್ಟೇ. ಏನ್ ಬೇಕು ಅಂದ್ರೆ ಏನು ಬೇಡ, ಇದು ಇರದೇ ಇದ್ರೆ ಸಾಕು ಅಂತ. ಸೊ ಬಹಳ ಚೆನ್ನಾಗಿ ಸರ್ ಹೇಳಿದ್ರು ನೋಡಿ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ,
ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ.